ಆಹಾ, ಈ ಶರ್ಬತ್ ಕುಡಿದ್ರೆ ನನ್ನ ಸೊಸೆ ನಾನು ಹೇಳಿದ ಮಾತ ಕೇಳ್ತಾಳೆ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತಾಳೆ. ಯಾರು ಏನು ಹೇಳಿದ್ರು ಕೇಳೋದೇ ಇಲ್ಲ. ನನ್ನ ಮಾತೇ ಕೇಳಬೇಕು ಅವಳು. ನಾನು ಕುಕ್ಕ ಅಂದ್ರೆ ಕುಕ್ಕ ಬೇಕು, ಮನಿಕೆ ಅಂದ್ರೆ ಮನಿಕೆ ಬೇಕು. ಹಂಗೆ ಈ ನಿಂಬೆಣ್ಣ ಮಂತ್ರಿಸ್ಕೊಟ್ಟೇರಿ ಅವರು. ಏ ಗಂಗಿ, ನೀನು ಮಕಾಗಿಕ್ಕ ಎಲ್ಲ ತೊಳ್ಕೊಂಬದಾಗಿದ್ರೆ ಆ ದೇವ್ರಿಗೆ ಕೈ ಮುಗ್ದು ಬಾರೆ ಶರ್ಬತ್ ಕುಡಿ ಬಾ ಜಲ್ದು. ಅತ್ತೆ ಕುಡಿತೀನಿ ಶರ್ಬತ್ತ. ಅಲ್ಲ ಇದನ್ನ ಕುಡಿದ್ರೆ ಏನಾಗುತ್ತತ್ತೆ? ಏನಾಗುತ್ತೆ ಅಂತನ ಆಮೇಲೆ ಗೊತ್ತಾಗುತ್ತೆ. ಮೊದ್ಲು ಕುಡಿಯಮ್ಮ. ಕುಡಿ. ಇದನ್ನ ಕುಡಿದ್ರೆ ನಿನ್ಗೆ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ನಿನ್ನ ಹೊಟ್ಟೆಲಿ ಒಂದು ಪುಟ್ಟು ಪಾಪು ಬರುತ್ತೆ ನಮ್ಮ ಮನೆಗೆ. ಪುಟ್ಟು ಬುಸ್ನಾಗ ಬರ್ತಾನೆ. ಕುಡಿ ಜಲ್ದು. ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಮತ್ತೀಗ ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ಈ ನಿಂಬೆಣ್ಣು ತಗೊಂಬಂದಿರೋದು. ಕುಡಿ. ಅಲ್ಲತ್ತೆ, ಏನು ಇದ್ದಕ್ಕಿದ್ದಂಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದೀರಾ? ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೀರಾ? ಇಷ್ಟು ದಿನ ನೋಡಿದ್ರೆ ಯಾವಾಗಲೂ ಬೈತಾ ಇರ್ತಿದ್ರಿ. ಏನತ್ತೆ? ಅಯ್ಯೋ, ನನಗೆ ಇಷ್ಟು ದಿನ ಬುದ್ಧಿ ಇರಲಿಲ್ಲ ಕಣಮ್ಮ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಪೂಜಾರಪ್ಪರು ಎಲ್ಲ ಹೇಳಿದ್ರು, ನಿನ್ನ ಸೊಸೆ ಮಹಾಲಕ್ಷ್ಮಿ ಇದ್ದಂಗೆ ಚೆನ್ನಾಗಿ ನೋಡ್ಕೋ, ಎಲ್ಲ ಒಳ್ಳೇದಾಗುತ್ತೆ, ನೀವು ಆದಷ್ಟು ಬೇಗ ಶ್ರೀಮಂತರಾಗ್ತೀರಾ ಅಂತನ ಹೇಳವ್ರೆ. ಅದಕ್ಕೇನೆ ನಿನ್ನ ಹಿಂಗೇನೆ ನೋಡ್ಕೊಂತಾ ಇರೋದು. ಕುಡಿ ಜಲ್ದು. ಯಾರಾದ್ರೂ ಬಂದು ನೋಡ್ಗಿಡ್ಯಾರು. ಕುಡಿ. ಹೌದಾ ಅತ್ತೆ? ಅಯ್ಯೋ, ನನಗಂತೂ ತುಂಬಾ ಸಂತೋಷ ಆಯ್ತು ಅತ್ತೆ. ಕುಡಿತೀನಿ. ದೇವ್ರ ನೆನೆಸ್ಕೊಂಡು ಜಲ್ ಕುಡಿಯಮ್ಮ. ಯಾರನ್ನ ಬಂದು ನೋಡ್ಗಿಡ್ಯಾರು. ಯಾಕತ್ತೆ? ಯಾರನ್ನ ನೋಡಿದ್ರೆ ಏನಾಗುತ್ತೆ ಅಂದ್ರೆ ನಾನು ಮಾಡಿದ ಉಪಾಯ ಎಲ್ಲನ ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೆ. ಏನೋ ವ್ಯರ್ಥನಾ? ಹಂಗಲ್ಲ, ಇದನ್ನ ಯಾರ್ತಾಗೂ ಹೇಳಕ್ ಹೋಗ್ಬಾರ್ದು. ಇಲ್ಲಾಂದ್ರೆ ನಮ್ಮ ಅರಕೆ ಪಲ್ಸಲ್ವಂತೆ. ಅದಕ್ಕೆ ಯಾರನ್ನ ನೋಡಿದ್ರೆ ಕೇಳ್ತಾರೆ, ಇದೇನು ಯಾಕೆ ಕುಡಿತಾ ಇದ್ದೀರಾ ಅಂತ. ಅದಕ್ಕೆ ಚಲ್ ಕುಡಿ. ಹೌದಾತ್ತೆ? ಸರಿ ಆಯ್ತು, ಜಲ್ದಿ ಕುಡಿತೀನಿ ರೀ. ಕುಡ್ದು ಮುಗಿಸ್ತೆ. ಕುಡ್ದ? ಸರಿ ಲೋಟ ತಗೊಂಡೋಗಿ ಒಳಕ್ಕೆ ಇಕ್ ಬರಗಮ್ಮ. ಒಡಗುಡು ಇಕ್ ಬರಗ ಹೋಗಿ. ಸರಿ ಅತ್ತೆ, ಆಯ್ತು, ಇಕ್ ಬತ್ತೀನಿ ರೀ. ಹೆಂಗೋ ಸದ್ಯ ಮೊದಲನೇ ನಿಂಬೆಣ್ಣು ಕುಡಿದ್ಲು. ಈಗ ನಾನು ಏನು ಹೇಳ್ತೀನೋ ಅದನ್ನ ಕೇಳಬೇಕು. ನಾನು ಯಾರಿಗಾದ್ರೂ ಬೈ ಅಂದ್ರೆ ಬೈಬೇಕು ಅವಳು. ಹಂಗಾಗುತ್ತೆ ಅಂತ ಹೇಳಿದ್ರು ಅವ್ರ ಮಂತ್ರವಾದಿ. ನೋಡೋಣ, ಬರ್ಲಿ ಒಳಕ್ಕೆ, ಪರೀಕ್ಷೆ ಮಾಡೇ ಬಿಡ್ತೀನಿ. ಒಳ್ಳೆ ಟೈಮ್ಗೆನೆ ಬಕೆಟ್ ಬಾನು ಬರ್ತಾ ಇದ್ದಾಳೆ. ಬರ್ಲಿ. ಇವಳ ಮೇಲೆ ಪ್ರಯೋಗ ಮಾಡೋಣ, ಮೊದಲನೇ ಪ್ರಯೋಗನ. ಬಾನು ಬಾರೆ ಇಲ್ಲಿ. ಏನ್ ಸಾಕಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ನಿಮ್ದು ಸೊಸೆ ಮನೇಲಿ ಇಲ್ವಾ? ಐದಾಳೆ. ಎಲ್ಲಿಗೆ ಹೋಗ್ತಿದ್ದೆ? ಊಟ ಆಯ್ತಾ? ಅಯ್ಯೋ, ಏನೋ ಅರ್ಜೆಂಟ್ ಕೆಲಸ ಇದೆ ಸಾಕಮ್ಮ. ಆಮೇಲೆ ಬಂದು ನಿಮ್ಮ ಹತ್ರ ಮತ್ತೆ ಹಾಡ್ತೀನಿ. ಹೋಗ್ಬೇಕು ನಮ್ದು. ಹೋಗಿವನ್ ತೀರೆ ಬನ್ನುವ ಚೆನ್ನವತ್ತು. ಅದ್ಯಾಕಂಗ ಆತ್ರಗೆ ಕಾಂಜನ ಯಾರ್ದಂಗ ಆಡ್ತೀಯ? ಇಷ್ಟ ದಿನ ಬಂದಳು ಘನವಾದಾಗ ಮಾತಾಡ್ತಿದ್ದೆ. ಈಗೇನು ಏನ್ ಕೆಲಸ ಅಷ್ಟೊಂದು ಅರ್ಜೆಂಟು? ಇರು, ನಿಂತ್ಕೊಂಡ್ ಚೆನ್ನವತ್ತು ಹೋಗಿವಂತೆ. ನನ್ನ ಸೊಸೆ ಬತ್ತಾಳೆ ಹೊರಕ್ಕೆ, ನೋಡ್ಕೊಂಡು ಹೋಗಿವಂತೆ. ಸಾಕಮ್ಮ, ನಿಮ್ದು ಸೊಸೆ ಏನು ಇವತ್ತು ಬಂದಿದ್ದಾಳ? ನಮ್ದು ಹಾಗೆ ನೋಡಿದೀವಲ್ಲ ನಿಮ್ದು ಸೊಸೆಗೆ, ಗಂಗಿಗೆ. ಮತ್ತೆ ಏನ್ ನೋಡ್ಬೇಕು? ಏನೂ ಇಲ್ಲ, ಇವತ್ತು ಏನೋ ಒಂದು ವಿಶೇಷ ಐತಿ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗಿವಂತೆ. ಇರು. ಹೌದಾ? ವಿಶೇಷನಾ? ಏನು ವಿಶೇಷ ಸಾಕಮ್ಮ? ಹೆಂಗೆ ಮಾಡಿದ್ರಿ? ಏನಾದ್ರೂ ಪೂಜೆಗೆ ಮಾಡಿದ್ರಾ ನಿಮ್ದು ಮನೇಲಿ? ಹೌದು, ಪೂಜೆ ಆಗ್ತಾವೆ. ನನ್ನ ಸೊಸೆ ಹೊರಕ್ಕೆ ಬಂದ್ರೆ ನಿನಗೆ ಸರಿಯಾಗಿ ಪೂಜೆ ಮಾಡ್ತಾಳೆ. ಇರು. ಅಯ್ಯೋ, ಈ ಸಾಕಮ್ಮ ಏನ್ ಹೇಳ್ತಾ ಇದ್ದಾಳೆ? ಗಂಗಿ ಯಾಕೆ ನನ್ಗೆ ಪೂಜೆ ಮಾಡ್ತಾಳೆ? ನಮ್ದು ಏನ್ ಮಾಡಿದ್ವಿ? ಈ ಸಾಕಮ್ಮ ಏನೋ ಹೊಗ್ಟಾಗಿ ಏನೋ ಮಾತಾಡ್ತಾ ಇದ್ದಾಳಪ್ಪ. ಏನೋ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ ಸಾಕಮ್ಮ, ನಿಮ್ದು ಏನ್ ಹೇಳಿದ್ರಿ? ಪೂಜೆಗೆ ಮಾಡ್ತಾಳ ನಮ್ದಕ್ಕೆ? ನಿನಗಲ್ವೇ? ನಿನಗಲ್ಲ, ಪೂಜೆ ಮಾಡ್ತಾ ಇದ್ದಾಳೆ ಒಳಗ್ ದೇವರಿಗೆ. ಬತ್ತಾಳಿರು ಅಂತಂದೆ. ಇರು. ಓ ಹೌದಾ, ಆ ತರ ಹೇಳಿದ್ದ? ಅಯ್ಯೋ, ನಮ್ದು ಏನೋ ಬೇರೆ ತರ ಕೇಳಿಸ್ತು, ಅದಕ್ಕೆ ಕೇಳ್ದೆ ಅಷ್ಟೇ. ಬೇಗ ಕರಿ ಸಾಕಮ್ಮ, ಬೇಗ ಹೋಗ್ಬೇಕು, ನಮ್ದು ಏನೋ ಕೆಲಸ ಇದೆ. ಗಂಗಿ, ಸೊಸೆ ಮುದ್ದು ಬಾರಿ ಇಲ್ಲಿ. ಏನತ್ತೆ? ನಾನು ಹೇಳ್ದಂಗೆ ಕೇಳ್ಬೇಕು. ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ಬೇಕು. ಮಾಡ್ತೀಯ ತಾನೆ? ಆಯ್ತತ್ತೆ, ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ. ಪರವಾಗಿಲ್ಲ, ಮಂತ್ರವಾದಿ ನಿಂಬೆಣ್ಣ ಚೆನ್ನಾಗಿ ಮಂತ್ರಿಸ್ಕೊಟ್ಟವನೆ. ನನ್ನ ಮಾತಾ ಕೇಳ್ತಾ ಇದ್ದಾಳೆ. ನೋಡೋಣ ಇರು, ಈ ಬಾನು ಮೇಲೆ ಪ್ರಯೋಗ ಮಾಡೇ ಬಿಡೋಣ. ಏನ್ ಮಾಡ್ಬೇಕತ್ತೆ ನಾನು? ಏನು ಮಾಡ್ಬೇಡ, ಇಲ್ಲಿ ನಿಂತೇಳಲ್ಲ ಇವಳು ಬಾನು. ಇವಳು ನಮ್ಮ ಹೋಗಿ ಹೇಳ್ತೀನಿ. ಥೂ ಅಂತ ಹೋಗಿ. ಅಯ್ಯೋ, ಇದೇನಾಗಿದೆ ಹೀಗೆ? ಸಾಕಮ್ಮ, ಯಾಕೆ ನಿಮ್ದು ಸೊಸೆ ಕೈಲಿ ಹುಗಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಗಂಗಿ, ನಿಮ್ದು ಹತ್ತೆ ಮಾತು ಕೇಳ್ಕೊಂಡು ನಮ್ದಕ್ಕೆ ಹುಗಿತಾ ಇದ್ದೀರಾ? ಯಾಕೆ ಹೆಂಗೆ ಆಗಿದೆ ನಿಮ್ದಕ್ಕೆ? ನಮ್ದು ಏನ್ ಮಾಡಿದ್ವಿ ಈ ತರ ಹುಗಿತಾ ಇದೆಯಲ್ಲ? ಹಂಗೆ ಕಣೆ ಬಾನು, ನಾನು ಏನ್ ಹೇಳ್ತೀನೋ ಹಂಗೆ ಮಾಡ್ತಾಳೆ ಅವಳು. ನೋಡ್ತೀಯಾ? ನಿಮ್ದು ಹೇಳಂಗೆ ಕೇಳ್ತಾ ಐತಿ ನಿಮ್ದು ಸೊಸೆ. ಮತ್ತೆ ಇನ್ನೇನ್ ಅಂದ್ಕೊಂಡಿದ್ಯಾ? ಅವಳು ನನ್ನ ಸೊಸೆ ಕಣೆ. ನಾನು ಹೇಳಿದ ಕೆಲಸನೇ ಮಾಡೋದವಳು. ನಾನು
ಹೇಳಿದ್ ಬಿಟ್ಟು ಬೇರೆ ಏನು ಮಾಡಲ್ಲ ಇವಾಗ. ಓಹೋ ಸುಳ್ಳೆ ಹೇಳ್ತಾ ಇದೀಯ ಸಾಕಮ್ಮ. ನಿಮ್ದು ಹೇಳ್ದಂಗೆ ನಿಮ್ದು ಸೊಸೆ ಕೇಳಲ್ಲ. ಏನೋ ನಿಮ್ದು ಹುಗಿ ಅಂದ ತಕ್ಷಣ ಎಲ್ಲೋ ಬಾಯಲ್ಲಿ ಏನೋ ಕೂದಲು ಸಿಗಾಕೊಂಡಿತ್ತೇನೋ, ಅದಕ್ಕೆ ಥೂ ಅಂತ ಹೋಗಿದ್ದಾಳೆ ಅಲ್ವಾ ಗಂಗಿ? ಓ ನಿನ್ಗಿನ್ನ ನಂಬಿಕೆ ಬಂದಿಲ್ವಾ ಬಾನು? ನಂಬಿಕೆ ಬರ್ಬೇಕು ಅಂದ್ರೆ ಈಗ ಮಾಡ್ತೀನಿ ಇರು ಸರಿಯಾಗಿ ನಿನ್ಗೆ. ಮಾಡು ನೋಡೋಣ, ಈಗ ಮಾಡು. ಏ ಗಂಗಿ, ಈ ಬಾನುಗೆ ಕತ್ತೆ ಹಂದಿ ನಾಯಿ ಗೂಬೆ ನಮ್ಮಂತಕ್ಕೆ ಯಾಕೆ ಬಂದಿದ್ಯೆ? ಮುಚ್ಕೊಂಡು ಹೋಗಿ ನಿನ್ ಕೆಲಸ ನೀನ್ ನೋಡ್ಕೊಂಡು ಅಂತ ಹೇಳಿ ಹುಗಿ ಮಕ್ಕೆ ಹೇಳ್ತೀನಿ. ಏ ಕತ್ತೆ ಹಂದಿ ನಾಯಿ ಗೂಬೆ ನಮ್ಮಂತಕ್ಕೆ ಯಾಕೆ ಬಂದಿದ್ಯಾ? ಮುಚ್ಕೊಂಡು ಹೋಗಿ ನಿನ್ ಕೆಲಸ ನೀನ್ ನೋಡ್ಕೊಂಡು. ಅಯ್ಯೋ ಇದು ಹೆಂಗೆ ಆಯ್ತು? ಈ ಗಂಗಿ ಸಾಕಮ್ಮ ಹೇಳ್ದಂಗೆ ಬೈತಾ ಇದ್ದಾಳೆ. ಅಯ್ಯಯ್ಯೋ ಈ ಗಂಗಿ ಇದ್ದಕ್ಕಿದ್ದಂಗೆ ಈ ತರ ಆಗಿದಾಳಲ್ಲ, ಹೆಂಗೆ ಆಯ್ತು ಇವಳಿಗೆ? ನಮ್ದು ಹೇಳೋದು ಏನು ಕೇಳಿಸ್ತಾನೆ ಇಲ್ವಾ ಅವಳಿಗೆ? ಬರೀ ಸಾಕಮ್ಮ ಹೇಳಿದ್ದೆ ಕೇಳ್ತಾ ಇದ್ದಾಳೆ. ಅಯ್ಯೋ ದೇವ್ರಿ, ಈ ತರ ಎಲ್ಲ ಬೈತಾಳ ಗಂಗಿ? ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ. ಏ ಬಾನು, ನೋಡ್ದಾ ನನ್ ಸೊಸೆ ಹೆಂಗೆ? ಅಯ್ಯೋ ಸಾಕಮ್ಮ, ಇದು ಹೆಂಗೆ ಮಾಡ್ದೆ ನೀನು ಈ ಗಂಗಿಗೆ? ನಿಮ್ದು ಹೇಳ್ದಂಗೆ ಬೈತಾ ಇದ್ದಾಳೆ. ಅದು ಹಂಗೇನಮ್ಮ. ನಾನು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ನಾನು ಹೇಳ್ದಂಗೆ ಕೇಳ್ಬೇಕು ನನ್ ಸೊಸೆ. ಹಂಗ್ ಮಾಡಿದೀನಿ. ಏ ಗಂಗಿ, ಹೆಂಗೆ ಆಯ್ತು ನಿಮ್ದಕ್ಕೆ? ಯಾಕೆ ಈ ತರ ಬೈತಾ ಇದೆಯಾ? ನಿಮ್ದು ಅತ್ತೆ ಹೇಳ್ಕೊಟ್ಟಂಗೆ. ನಮ್ಮ ಅತ್ತೆ ಮಾತು ನಾನ್ ಕೇಳೋದ್ರಾಗೆ ತಪ್ಪೇನೇ ಐತೆ? ಬಕೆಟ್ ಬಾನು, ಮುಚ್ಕೊಂಡು ಹೋಗು. ನೀನ್ ಯಾವಳ ಅದನ್ನೆಲ್ಲ ಕೇಳಕ್ಕೆ ಅಂತ ಬೈಯಿ? ನಮ್ಮ ಅತ್ತೆ ಮಾತಾ ನಾನ್ ಕೇಳೋದ್ರಾಗೆ ತಪ್ಪೇನೇ ಐತೆ? ಏ ಬಕೆಟ್ ಬಾನು, ಮುಚ್ಕೊಂಡು ಹೋಗಿ. ಅರೆ ಹಮ್ಮಿ ಜಾನ್, ಇದು ಹೆಂಗೆ ಆಯ್ತು? ಗಂಗಿ ಏನು ಅವ್ರದ್ದು ಅತ್ತೆ ಏನ್ ಹೇಳ್ತಾಳೋ ಅದನ್ನೇ ಹೇಳ್ತಾ ಇದ್ದಾಳೆ. ಅಯ್ಯಯ್ಯೋ ಈ ಸಾಕಮ್ಮ ಭಾರಿ ಇದ್ದಾಳೆ, ಭಾರಿ ಕಿಲಾಡಿಗೆ ಇದ್ದಾಳೆ. ಇನ್ನೂ ಇಲ್ಲೇ ಇದ್ರೆ ಇನ್ನೂ ಏನೇನ್ ಬಯಸ್ತಾಳೋ ಏನೋ. ಮೊದಲು ಇಲ್ಲಿಂದ ಹೋಗ್ಬಿಡ್ಬೇಕಪ್ಪ. ಇದಕ್ಕೇನ ಅವಳು ಬಯಸ್ಲಿಕ್ಕೆ ನಿಂತ್ಕೋ ಬಾನು ಅಂತ ಹೇಳಿದ್ದು? ಪೂಜೆಗೆ ಮಾಡಿಸ್ತೀನಿ ಅಂತ ಹೇಳಿದ್ದು ಇದೇ ಪೂಜೆನೇ ಇರ್ಬೇಕು. ಈ ಸಾಕಮ್ಮ ಭಾರಿ ಇದ್ದಾಳಪ್ಪ. ಅಯ್ಯಯ್ಯೋ ಅಯ್ಯೋ ಈ ಗಂಗಿಗೆ ಹೆಂಗೆ ಆಗಿದೆ? ಅವ್ರದ್ದು ಅತ್ತೆ ಹೇಳ್ದಂಗೆ ಕೇಳ್ತಾಳೆ. ಗಂಗಿ ಈ ತರ ಬದಲಾಗ್ತಾಳೆ ಅಂತ ನಂಬಿಕೆ ಅಂತೂ ಗೊತ್ತಿರ್ಲಿಲ್ಲ ಬಿಡು. ಮೊದ್ಲು ಇಲ್ಲಿಂದ ಹೋಗ್ಬಿಡ್ಬೇಕಪ್ಪ, ಇಲ್ಲ ಅಂದ್ರೆ ಇನ್ನೂ ಏನೇನ್ ಬಯಸ್ತಾಳೋ ಏನೋ ಈ ಸಾಕಮ್ಮ. ನನ್ ಮುದ್ದು ಸೊಸೆ, ನಾನು ಹೇಳ್ದಂಗೆ ಕೇಳ್ಬೇಕು. ಹಂಗ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು ನೀನು. ಆಯ್ತತ್ತೆ, ನೀನ್ ಏನ್ ಹೇಳ್ತೀಯ ಅದನ್ನೇ ಕೇಳ್ತೀನಿ ನಾನು. ನೀನ್ ಹೇಳಿದ್ದೇ ಮಾಡೋದು. ನೀನ್ ಹೇಳ್ದಿದ್ರೆ ಏನು ಮಾಡಲ್ಲ ನಾನು. ಕೂತ್ಕೋ, ನಿಂತ್ಕೋ. ನಾನ್ ಕುಕ್ಕ ಅಂದ್ರೆ ಕುಕ್ಕಂತಾಳೆ, ನಿಂತ್ಕ ಅಂದ್ರೆ ನಿಂತ್ಕಂತಾಳೆ. ಹಿಂಗೆ ಇರ್ಬೇಕು ನನ್ ಸೊಸೆ ಅಂದ್ರೆ. ಇಷ್ಟ ದಿನ ನನ್ನ ಆಟ ಆಡಿಸ್ತಾ ಇದ್ದಾಳೆ ನನ್ನ. ಹೆಂಗೋ ಆ ಮಂತ್ರವಾದಿ ಹತ್ರ ಮಂತ್ರಿಸ್ಕೊಂಡು ನಿಂಬೆಣ್ಣೆ ತಕೊಂಬಂದು ಶರ್ಬತ್ ಮಾಡ್ಕೊಟ್ಟಿದ್ಕೂನು ಸಾರ್ಥಕ ಆಯ್ತಪ್ಪ. ಇನ್ನ 2 ನಿಂಬೆಣ್ಣೆ ಇದಾವೆ. 3 ದಿವಸ ಶರ್ಬತ್ ಮಾಡಿ ಕುಡ್ಸು ಅಂತ ಹೇಳಿದ್ರು ಮಂತ್ರವಾದಿ. 3 ದಿವಸ ಶರ್ಬತ್ ಮಾಡಿ ಕುಡ್ಸಿದ್ರೆ ಇನ್ನ ಜೀವನ್ ಪೂರ್ತಿನ ನಾನು ಹೇಳ್ದಂಗೆ ಕೇಳ್ತಾಳಂತೆ. ನಾನು ಹೇಳ್ದಂಗೆ ಏನಾದ್ರೂ ಕೇಳಲಿಲ್ಲ ಅಂತಂದ್ರೆ ಮಾತೆ ಬಿದ್ದೋಗುತ್ತಂತೆ. ಹಂಗ್ ಮಂತ್ರಿಸ್ಕೊಟ್ಟಾನೆ ಆ ಮಂತ್ರವಾದಿ ನಿಂಬೆಣ್ಣ. ಅತ್ತೆ ಅತ್ತೆ, ಏನೇ ಗಂಗಿ, ಹೋಗಿ ನನಗೆ ಬಿಸಿ ಬಿಸೇದ ಉಪ್ಪಿಟ್ಟು ಮಾಡ್ಕೊಂಬರಕ್ ಹೋಗಿ, ಅವರೇ ಕಾಳು ಹಾಕಿ. ಸರಿ ಅತ್ತೆ, ಆಯ್ತು. ಇವಾಗ ಸರಿ ಆಯ್ತು. ನಾನು ಅತ್ತೆ ಆಗಿದ್ದೀನಿ, ಅವಳು ಸೊಸೆ ಆಗಿದ್ದಾಳೆ. ಇಷ್ಟ ದಿನ ಅವಳೇ ಅತ್ತೆ ಆಗಿದ್ಲು, ನಾನೇ ಸೊಸೆ ತರ ಅವಳು ಮಾತು ಕೇಳ್ಕೊಂಡು ಬಿದ್ದಿದ್ದೆ ಈ ಮನೆಗೆ. ನಾನ್ ಬಿಟ್ಬಿಡ್ತೀನ? ನಾನು ಇವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ನಾನು ಈ ಮನೆ ಯಜಮಾನಿ, ನನ್ನ ಮಾತೇ ನಡಿಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.